ನಾನಲ್ಲಿ ಮೇಯ್ನು ನಮಗೆ ಪ್ರಮುಖ ನನ್ನ ಗುರಿ, ವೈಯಕ್ತಿಕ ನನ್ನ ಗುರಿ ನರೇಂದ್ರ ಮೋದಿ ಸಾಹೇಬರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಎರಡನೇದು, ನಮ್ಮ ರಾಜ್ಯದಲ್ಲಿ ನಮ್ಮ KS ಈಶ್ವರಪ್ಪ ಸಾಹೇಬರು ಅವರು ಇಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಬೇಕಂತೇಳಿ ನಾನು ವೈಯಕ್ತಿಕವಾಗಿ. ಇದ್ರ ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಅಲ್ಲಿ ಈಶ್ವರಪ್ಪ ಸಾಹೇಬ್ರು ಯಾವ ರೀತಿ ನನಗೆ ಅಟ್ಯಾಚ್ಮೆಂಟ್ ಇದ್ದಾರೋ, ಪರಿಚಯ ಇದ್ದಾರೋ, ಹಿರಿಯರಿದ್ದಾರೆ ನಮ್ಮ ಜೊತೆ, ಅವ್ರ ಜೊತೆಯಲ್ಲಿ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬ್ರು ಏನು ಬಂದಿದ್ದಾರೆ ಬಾಗಲಕೋಟೆಯಿಂದ, ಅವರು ನಮ್ಮಲ್ಲಿ ಕೂಡ ಒಟ್ಟಿಗೆ ಮಂತ್ರಿಗಳಾದ, ಅವ್ರ ಹತ್ರನೂ ಕೂಡ ಕೆಲಸ ಮಾಡಿದ್ದೀನಿ ನಾನು ಮಂತ್ರಿಯಾಗಿ. ಭಾಳಷ್ಟು ಸಹಕಾರ ನೀಡಿದ್ದಾರೆ. ಈಶ್ವರಪ್ಪ ಸಾಹೇಬ್ರು ಯಾವ ರೀತಿ ನಮಗೆ ಅನುದಾನಗಳನ್ನು ಎಲ್ಲ ಕೊಟ್ಟರು, ಅದೇ ರೀತಿ ಗೋವಿಂದ ಕಾರಜೋಳ ಸಾಹೇಬ್ರು ಕೂಡ ನಮಗೆ ಸಹಾಯ ಮಾಡಿದರು. ನಾನು 2 ಸರಿ ನಾನು ಕರೆದಾಗೆಲ್ಲ ನನ್ನ ಕ್ಷೇತ್ರಕ್ಕೆ ಅವ್ರು ಬಂದಿದ್ದರು. ಅಲ್ಲಿ ಆಲರಾಮೇಶ್ವರ ಉತ್ಸವ ಅಂತ ಪ್ರತಿ ವರ್ಷ ಮಾಡ್ತಾಯಿದ್ದೆ, ಸಾಹೇಬರು ಬಂದಿದ್ದರು. ಅಲ್ಲಿ 2 ಸರಿ ಬಂದಿದ್ದರು. ಆಮೇಲೆ ಒಂದು ಬ್ರಿಡ್ಜನ್ನು ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಈಶ್ವರಪ್ಪ ಸಾಹೇಬ್ರು ಮಾಡ್ದಂಗೆ ಅವರು ಕೂಡ ನನಗೆ ಅನುದಾನಗಳನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ಮತ್ತು ಅದನ್ನು ಎಡಿಟ್ ಮಾಡಿಬಿಟ್ಟು ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ವೈರಲ್ ಮಾಡ್ತಾರೆ. ನನಗೆ MLA ಚುನಾವಣೆಯಲ್ಲಿ ಹಂಗೆ ಆಗೋಗ್ಬಿಡ್ತು. ಅಂತ ಏನೋ ಸಿಟ್ಟು ಹೋಗಿ ಏನೋ ಮಾಡೋಕ್ಕೋದ್ರೆ ಅದಕ್ಕೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಅದು ಬೇರೆ ಬೇರೆ ಇದು ಬಿಟ್ಬಿಟ್ರು. ಹಾಗಾಗಿ ನಾನು ಗೋವಿಂದ ಕಾರಜೋಳ ಸಾಹೇಬರಿಗೆ ನನ್ನ ಬೆಂಬಲ ಅಂತ ಹೇಳಿದ್ದೆ. ಎಲ್ಲರಿಗೂ ಗೊತ್ತಿರ್ತದೆ ಗೋವಿಂದ ಕಾರಜೋಳ ಸಾಹೇಬರಿಗೆ ಅಂತೇಳಿ, ಅಲ್ಲಿ ಪರ್ಟಿಕ್ಯುಲರಾಗಿ ನನ್ನ ಇದರಲ್ಲಿ. ಹಾಗಾಗಿ ಆ ಕ್ಲಾರಿಫಿಕೇಷನ್ ನೀಡ್ತಾ ಅದನ್ನು ಇಲ್ಲಿ ಮತ್ತೆ ಗೊಂದಲ ಮಾಡಿಬಿಟ್ಟು ಅಲ್ಲಿ ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಹೇಳಿದ್ದಾರೆ ಅಂತೇಳಿ ಇದು ಮಾಡಬಾರ್ದು. ಹಾಗಾಗಿ ಬೇರೆ ಬೇರೆ ಕಡೆ ಎಲ್ಲ ನಾವು ಒಂದೇ ಏಕೈಕ ದೃಷ್ಟಿ ನರೇಂದ್ರ ಮೋದಿ ಸಾಹೇಬರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಸಾಹೇಬರಿಗೆ ಅಂತೇಳಿ ಹೇಳಿದ್ದೀನಿ. ಇಲ್ಲಿ ನನ್ನ ನಿಲುವು, ನನ್ನ ಗೆಲ್ಲಿಸ್ತಕ್ಕಂಥ ಕೆಲಸನ ನಾನು ಈಶ್ವರಪ್ಪ ಸಾಹೇಬರಿಗೆ ನನ್ನ ಬೆಂಬಲವನ್ನು ನೀಡ್ತಾ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ನೀಡ್ತಾ ಮತ್ತು ನಾವು ಮನೆಗೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತಾನೆ. ಕಂಪ್ಲೀಟ್ ಚುನಾವಣೆ ಮುಗಿಯೋವರೆಗೂ ಇಲ್ಲೇ ಇದ್ದು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಕೈ ಕಾಲು ಹಿಡ್ಕೊಂಡು ನಾವು ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಇದೊಂದು ಕ್ಲಾರಿಫಿಕೇಷನ್ ಹೇಳ್ತಾ, ಇದ್ರ ಜೊತೆಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ, ವಿರೋಧ ಪಕ್ಷದವರು ಅದು ಯಾರೇ ಇರಲಿ, ಈಗಾಗಲೇ ಅಲೆ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ, ಸಿಂಪತಿ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಈಶ್ವರಪ್ಪ ಸಾಹೇಬ್ರ ಪರವಾಗಿ. ಆದರೆ ಇಲ್ಲಿ ಗೊಂದಲ ಅಲ್ಲಲ್ಲಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಅಲ್ಲಿ ಅದೊಂದು ಅಂತೆಗಳು ಹರಿದಾಡ್ತವೆ. ಈಗೇನ 22 ಇದಿತ್ತು, ಅಪ್ಲಿಕೇಶನ್ ಹಾಕಲ್ಲ ಅಂತ ಹೇಳಿದ್ರು. ಅಪ್ಲಿಕೇಶನ್ ಹಾಕಾಯಿತು, ಸುಮಾರು 20-25 ಸಾವಿರ ಜನ ಸೇರಿ ನಾಮಿನೇಷನು ಮಾಡಾಯಿತು. ಈಗ ನೆಕ್ಸ್ಟ್ ಈಗೇನು ಹೇಳ್ತಾರೆ, ಅದೇನು ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದೇ ಅಸ್ತ್ರ, ಅವು ಇನ್ನು 19ನೇ ತಾರೀಕು ತೆಗೆದುಬಿಡ್ತಾರೆ, 22ನೇ ತಾರೀಕು ತೆಗೆದುಬಿಡ್ತಾರೆ ಅಂತ ಅಂತೆಗಳನ್ನು ಇದು ದಯಮಾಡಿ ನಮ್ಮ ವಿರೋಧ ಪಕ್ಷದವ್ರು ನಾನು ಕಿವಿ ಮಾತು ಅಥವಾ ಮನವಿ ಅಂತಲೇ ತಿಳ್ಕೊಳ್ಳಿ. ಯಾರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಮಾಡ್ತೀರ, ಯಾವುದೇ ಕಾರಣಕ್ಕೂ ಸಾಹೇಬರು ಹಿಂದೆ ಸರಿಯೋದಿಲ್ಲ. ಆಮೇಲೆ ಅಂತೆಗಳು ಪುರಾವೆಗಳು ಇದು ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ.